₹518 ಕೊಟ್ಟಿದ್ದಾನೆ. ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದೆ ಡ್ರಾಪು. 6629. ಓಕೆ, ಕೂತ್ಕೊಳ್ಳಿ ಬ್ರದರ್, ಹೆಲ್ಮೆಟ್ ಹಾಕೊಂಬಿಡಿ. ಪೋರ್ಟರಲ್ಲಿ ಆರ್ಡ್ರ್ ಪಿಕಪ್ ಆಯಿತು. ಅಮೌಂಟು ₹199 ಕೊಟ್ಟಿದ್ದಾನೆ. ಇನ್ಸ್ಟಾಮಾರ್ಟ್ ಆರ್ಡ್ರ್ ಸವಾಸನೆ ಬೇಡ. ಪೋರ್ಟರ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟು. ಪೋರ್ಟರಲ್ಲಿ ಪಿಕಪ್ ಮಾಡಿದ್ಮೇಲೆ ಅದೇ ರೂಟಲ್ಲಿ ₹566 ಅರ್ನಿಂಗ್ಸ್ ಮಾಡಿದ್ದು. ಮತ್ತು ಪೋರ್ಟ್ರಲ್ಲಿ ಇವತ್ತು ನಾನು ಮಾಡಿರೋದು ಬರೀ 5 ಡ್ಯೂಟಿನ. ನೆಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಹೋಯ್ತು ಆರ್ಡ್ರು. ನೋಡಿ ₹506 ಕೊಡ್ತಾಯಿದ್ದಾನೆ ಯಾವುದೋ. ನೋಡಿ ಈ ಥರ ಒಂದು ರಬ್ಬರ್ ಥರ ದಾರ ತೊಗೊಳ್ಳಿ, ಲಾಕ್ ಮಾಡ್ಬೋದು. ಯಾವುದೇ ಥರ ಕಟ್ಟೋ ಅವಶ್ಯಕತೆ ಇರೋಲ್ಲ. ಸ್ವಿಗ್ಗಿಯಲ್ಲಿ ಅಮೌಂಟ್ ತುಂಬ ಕಡಿಮೆ ಕೊಡ್ತಾಯಿದ್ದಾನೆ, ಬರೀ ₹10 ಕೊಡ್ತಾಯಿದ್ದಾನೆ ಸರ್ಜು. ಫಸ್ಟ್ನೇ ಪಾರ್ಸಲ್ ಪಿಕಪ್ ಆಯಿತು. ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಪೋರ್ಟರಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ ₹545 ಫಸ್ಟ್ ಆರ್ಡ್ರ್ ಸಿಕ್ತು. ಹೊಸಕೋಟೆಯಿಂದ ಎಲ್ಲಿಗಿದೆ ಡ್ರಾಪ್ ಇದು? ಯಾವುದೋ ಜಿಗಾಳಂತೆ, ಹತ್ತತ್ರ ಹತ್ತಿಬೆಲೆ. 40 ಕಿಲೋಮೀಟ್ರ್ ಇದೆ. 40 ಕಿಲೋಮೀಟ್ರಿಗೆ ₹545 ಕೊಟ್ಟಿದ್ದಾನೆ. ಮತ್ತು 0 ಕಮಿಷನ್ನು. ಪಿಕಪ್ಪೇ 3 ಕಿಲೋಮೀಟ್ರ್ ಇತ್ತು. ಹತ್ತತ್ರ 43 ಕಿಲೋಮೀಟ್ರ್ ಪಿಕಪ್ ಆನ್ ಡ್ರಾಪು. ಪೇ ಮಾಡಿದ್ದಾರೆ ಆಲ್ರೆಡಿ ಮೇಡಮ್? ಇಲ್ಲ, ₹545 ಪೇ ಮಾಡಿದ್ದಾರೆ. 545. ಪೋರ್ಟ್ರಲ್ಲಿ ಜಸ್ಟ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ ₹545 ಕೊಟ್ಟಿದ್ದಾನೆ. ಕಸ್ಟಮರ್ ಜಲ್ದಿ ಫೋನ್ ರಿಸೀವ್ ಮಾಡಿಲ್ಲ, ಏನೋ ಗೊತ್ತಿಲ್ಲ. ಕಸ್ಟಮರ್ ನಾನು ₹1 ಎಕ್ಸ್ಟ್ರಾ ಕೇಳಿಲ್ಲ. ಕಸ್ಟಮರ್ ಮತ್ತೆ ₹100 ಎಕ್ಸ್ಟ್ರಾ ಹಾಕಿದ್ದಾರೆ. ಇವಾಗ ಜಸ್ಟು ಪರವಾಗಿಲ್ಲ. ಒಂದೇ ಆರ್ಡ್ರಿಗೆ ₹645 ಆಗಿದೆ. ಜಸ್ಟ್ ಇನ್ನೊಂದು ಪೋರ್ಟ್ರಲ್ಲಿ ಆರ್ಡ್ರ್ ಅಕ್ಸೆಪ್ಟ್ ಮಾಡಿಕೊಂಡೆ. ಯಾವುದೋ ಬುಕ್ಕುಗಳು ಕೊಟ್ಟಿದ್ದಾರೆ. ಜಸ್ಟ್ ಪಿಕಪ್ ಆಯಿತು. ಇಲ್ಲಿ ಹತ್ತಿಬೆಲೆಯಿಂದ ಖಾಲಿ ಬಂದೀನಿ. ಎಲ್ಲಿಗೆ? ಸರ್ಜಾಪುರವರೆಗೂ ಒಂದು 8-10 ಕಿಲೋಮೀಟ್ರ್ ಖಾಲಿ ಬಂದೆ. ಆರ್ಡ್ರ್ ಕೊಡಲಿಲ್ಲ. ನೋಡಿ ಆ ಪೋರ್ಟ್ರಲ್ಲಿ ಹಾಕಿದ್ದಾನೆ ಆರ್ಡ್ರು. ₹202 ಕೊಟ್ಟಿದ್ದಾನೆ. ಜಸ್ಟ್ ಪಿಕಪ್ ಆಯಿತು. ಡ್ರಾಪು 16 ಕಿಲೋಮೀಟ್ರ್ ಇದೆ. ಪಿಕಪ್ ಒಂದು 3 ಕಿಲೋಮೀಟ್ರ್. ಟೋಟಲ್ 19 ಕಿಲೋಮೀಟ್ರಿಗೆ ₹202 ಕೊಟ್ಟಿದ್ದಾನೆ. ಮತ್ತು ರ್ಯಾಪಿಡೋ, ಊಬರು, ಓಲಾ, ಡೆಲಿವರಿ ಲೋಕಲ್ ಆ್ಯಪ್ 4 ಆನಲ್ಲಿದ್ದಾವೆ. ಆ ಕಡೆ ಬಂದರೆ ಯಾವ ಟ್ಯಾಕ್ಸಿನ ಬರಲಿ, ಪಾರ್ಸಲ್ ಬರಲಿ ತೊಗೊಂಡು ಹೋಗ್ತೀನಿ. ಎಷ್ಟೋ ಒಂದು ಹೆಲ್ಮೆಟ್ ಇದೆ ಕಸ್ಟಮರಿಗೆ. OTP ಸರ್ 9293. ಓಕೆ ಸರ್, ಓಕೆನಾ ಸರ್? ಅಮೌಂಟ್ ಯಾರು ಅವ್ರು ಕೊಡ್ತಾರೋ ನೀವು ಕೊಡ್ತೀರಾ? ನೀವೇ ಕೊಡ್ತೀರಾ? ಓಕೆ, ಬ್ಯಾಗಲ್ಲಿ ಹಿಡಿತಾ? ಓಕೆ ಕೊಡಿ. ಇರಲಿ ಬಿಡಿ. $191 ಇದೆ. ಪೋರ್ಟರಲ್ಲಿ ಆರ್ಡ್ರ್ ಪಿಕಪ್ ಆಯಿತು. ಅಮೌಂಟು $199 ಕೊಟ್ಟಿದ್ದಾನೆ. 191. ತುಂಬ ಬಿಸಿಲಿದೆ, ಮೊಬೈಲಲ್ಲಿ ಚಾರ್ಜಿಂಗ್ ನಿಲ್ತಾ ಇಲ್ಲ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಪರವಾಗಿಲ್ಲ, 13 ಕಿಲೋಮೀಟ್ರ್ ಇದೆ. $191 ಕೊಟ್ಟಿದ್ದಾನೆ. ಜಸ್ಟ್ ಒಂದು ಆರ್ಡ್ರು ಡ್ರಾಪ್ ಆಯಿತು. 191. ತುಂಬ ಬಿಸಿಲಿದೆ. ಯಾವುದೋ ಒಂದು $288 ಆರ್ಡ್ರ್ ಬಂತು. ನೆಟ್ವರ್ಕ್ ತುಂಬ ಸ್ಲೋ ಇತ್ತು, ಅದಕ್ಕೆ ಮಿಸ್ ಆಗೋಯ್ತು ಆರ್ಡ್ರು. ಇಲ್ಲಾಂದರೆ ಬರ್ತಾಯಿತ್ತು ಆರ್ಡ್ರ್. ಅದು ನನಗೆ ನಮ್ಮ ಥರನೇ ಬೇರೆ ಹುಡುಗರು ಇರ್ತಾರೆ. ಎಲ್ಲ ಆರ್ಡರ್ಸು ನಮಗೆ ಬೇಕಂದ್ರೆ ಹೆಂಗೆ ಆಗುತ್ತೆ? ಪಾಲಿಗೆ ಬಂದಿದ್ದು ಪಂಚಾಮೃತ. ಬನ್ನಿ, ಈಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಅಮೌಂಟ್ ಯಾರು ಕೊಡ್ತಾರೆ? ಅಮೌಂಟ್ ಓಕೆ, ಇದೇ ನಂಬರಿಗೆ ಮಾಡಲ? ಇದು ಸ್ಕ್ಯಾನರ್ ಫೋಟೋ ತೊಗೊಂಬಿಡಿ, ಇದಕ್ಕೆ ಪೇ ಮಾಡಿಬಿಡಿ. ಓಕೆ, ಜಸ್ಟ್ ಒಂದು ಆರ್ಡ್ರ್ ಪಿಕಪ್ ಮಾಡಿಕೊಂಡೆ. ₹518 ಕೊಟ್ಟಿದ್ದಾನೆ. ಪಿಕಪ್ 2 ಕಿಲೋಮೀಟ್ರು. ಮತ್ತು ಡ್ರಾಪು ಸೀದಾ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದೆ ಡ್ರಾಪು. 39 ಕಿಲೋಮೀಟ್ರ್ ಡ್ರಾಪ್ ಇದೆ ನೋಡಿ. 1.10 ನಿಮಿಷ ತೋರಿಸ್ತಾ ಇದ್ದಾನೆ. ಟ್ರಾಫಿಕ್ ಇಲ್ಲ ಇಲ್ಲಿ. ಸರ್ಜಾಪುರ ರೋಡಿಂದ ಡೈರೆಕ್ಟು ದೇವನಹಳ್ಳಿ, ಬೂದಗೆರೆಯಿಂದ ದೇವನಹಳ್ಳಿ ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿಗೆ ಹಾಕಿದ್ದಾನೆ. ಅದರ ಜೊತೆ ರ್ಯಾಪಿಡೋ ಕೂಡ ಆನ್ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಹೊಡೀಲಿ, ರೈಟ್ ಸೈಡಲ್ಲಿ ಆಲ್ರೆಡಿ ಟಿಕ್ ಮಾಡಿ ಹಾಕಿದ್ದೀನಿ ದೇವನಹಳ್ಳಿ ಅಂತ. ಆ ಸೈಡ್ ಆರ್ಡ್ರ್ ಬಂದರೆ ಮೇಲುಗಡೆ ಬರುತ್ತೆ ಪಿಂಕ್ ಕಲರು.
ಬನ್ನಿ ಇದು ಆರ್ಡ್ರು ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಯಾವುದೋ ಫೈಲ್ ಕೊಟ್ಟಿದ್ದಾರೆ, ಜಾಸ್ತಿ ಇದೆ. OTP ಐತೆ 66 66 29. ಓಕೆ, ಕೂತ್ಕೊಳ್ಳಿ. ನೋಡಿ ಆ ಸೈಡೇ ಅದೇ ಆನ್ ದ ವೇ. 17 ಕಿಲೋಮೀಟ್ರ್ ಇದೆ. ಬ್ರದರ್ ಹೆಲ್ಮೆಟ್ ಹಾಕೊಂಬಿಡಿ. ಕಸ್ಟಮರ್ ಹಾಸ್ಕೊಂಡು ಡ್ರಾಪ್ ಯಾರು ಅದು ನಿಮಗೆ ಓಪನ್ ಮಾಡಿ, ಆ್ಯಪ್ ಓಪನ್ ಮಾಡಿ. ಒಂದು ಸೆಕೆಂಡ್ ಕೊಡ್ತೀನಿ. ಯಾಕೆಂದರೆ ಲೊಕೇಶನ್ ಅದು ಚೇಂಜ್ ಆಯ್ತಲ್ಲ, ಅದಕ್ಕೆ ಕೇಳ್ತಾನೆ ಅವನು. 154 154. ಓಕೆ, ಥ್ಯಾಂಕ್ ಯು. ರ್ಯಾಪಿಡೋ 154 ರುಪೀಸ್ ಆಯಿತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪೋಟ್ರ್ ಆಯ್ತಂದರೆ ನೋಡ್ತಾ ಇರ್ಬೋದು. ಇನ್ನು ಟೋಟಲ್ 36 ಕಿಲೋಮೀಟ್ರ್ ಇತ್ತು. ಇವಾಗ ಎಷ್ಟು ಕಿಲೋಮೀಟ್ರಿಗೆ ಬಂತು? ಬಾಬಾ ಬಿಸಿಲು ನೋಡ್ರಿ. ಇನ್ನು 22 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಮತ್ತೆ ಒಂದು ಯಾವ್ದಾರ ಬೈಕ್ ಟ್ಯಾಕ್ಸಿ ಬಂದರೆ ಚೆನ್ನಾಗಿ. ಮತ್ತೆ ಮೈ ರೂಟ್ ಹಾಕ್ತೀನಿ, ಇದಕ್ಕೆ ದೇವನಹಳ್ಳಿ ಅಂತ ಹಾಕ್ತೀನಿ. ಮತ್ತೆ ಒಂದು ರೈಡ್ ಬಂದರೆ ಮತ್ತೆ ತಗೊಂಡು ಹೋಗ್ತೀನಿ. ಅದೇ ಥರ ಮಾಡಿ ಒಳ್ಳೆ ಅಮೌಂಟ್ ಆಗುತ್ತೆ. ಆರ್ಡ್ರು ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಇನ್ನು 22 ಕಿಲೋಮೀಟ್ರ್ ಇದೆ. ಇದು 514, ಇದೊಂದು 150. ಹತ್ತಿರ 660 ರೂಪಾಯಿ ಚಿಲ್ಲರೆ ಆಗುತ್ತೆ. 2 hours later. ಯಾವುದು ಇನ್ಸ್ಟಾಮಾರ್ಟ್ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಗ್ರಾಸರಿ ಐಟಮ್ನ ಏನು ಮಾಡ್ರೆ ಕ್ಯಾನ್ಸಲ್ ಮಾಡೋಕ್ಕಂತ ಆಗಲ್ಲಂತೆ. ನೋಡಿ, ಕ್ಯಾನ್ಸಲ್ ಮೈ ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕಾಲ್ ಸಪೋರ್ಟಿಗೆ ಹೋದರೆ ಕಾಲ್ ಸಪೋರ್ಟು ಕನೆಕ್ಟ್ ಆಗೋಲ್ಲ. ನೋಡಿ, ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಕಾಲ್ ಕಟ್ಟು ನೋಡಿ, ಇದು ರ್ಯಾಪಿಡೋ ಸರ್ವೀಸು. ಯಾವುದೇ ಕಾರಣಕ್ಕೂ ಇನ್ಸ್ಟಾಮಾರ್ಟು ಮತ್ತು ಫುಡ್ ಆರ್ಡ್ರನ್ನ ಮಾಡ್ತೀವಿ ಅಂದರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತು ಸುಮ್ಮನೆ ಯಾವುದೋ ಟಚ್ ಮಾಡೋಕ್ಕೋಗಿ ಏನೋ ಟಚ್ ಮಾಡಿದರೆ ನೋಡಿ ಈ ಥರ ಆಗಿದೆ. ನೋಡಿ, ಡ್ರಾಪ್ ಎಲ್ಲಿದೆ ಗೊತ್ತಿಲ್ಲ, ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಇನ್ಸ್ಟಾಮಾರ್ಟ್ ಆರ್ಡ್ರ್ ಸವಾಸನೆ ಬೇಡ. ತುಂಬ ಐಟಮ್ ಎರಡು ಕೊಟ್ಟಿದ್ದಾರೆ. ಒಂದು ಸ್ವೀಟ್ ಕಾರ್ನು, ಒಂದು ಯಾವುದೋ ಪ್ಲಾಸ್ಟಿಕ್ ಕಾರ್ ಕೊಟ್ಟಿದ್ದಾರೆ. ನೋಡಿ, ಯಾವುದೋ ಕೋಲಿ ವಿಂಗಿದೆ. ನೋಡಿ ಟ್ರಾಫಿಕ್ ನೋಡಿ, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಡ್ರಾಪ್ ಆಯಿತು. ತುಂಬ ಟೈಮ್ ಎಷ್ಟೊತ್ತಿಗೆ ಒಂದು ಬೈಕ್ ಟ್ಯಾಕ್ಸಿ ಮಾಡಿದರೆ ಒಂದು 100-120 ರೂಪಾಯಿ ಮಾಡ್ತಾಯಿದ್ದೆ. ನೋಡಿ, ಬರೀ 61 ರೂಪಾಯಿ ಕೊಟ್ಟಿದ್ದಾನೆ. ಐಟಮ್ ಚಿಕ್ಕದು ಕೊಡ್ತಾರೆ ಅಂದ್ಕೊಂಡಿದ್ದೆ, ದೊಡ್ಡದು ಕೊಟ್ಬಿಟ್ಟಾರೆ. ಅದರ ಜೊತೆಗೆ ಒಂದು ಬೈಕ್ ಟ್ಯಾಕ್ಸಿ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬೈಕ್ ಟ್ಯಾಕ್ಸಿ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಇದೇ ಐಟಮ್ ಜಾಸ್ತಿ ಇದೆ. ನೋಡಿ, ಈ ಥರ ಒಂದು ರಬ್ಬರ್ ಥರ ದಾರ ತೊಗೊಳ್ಳಿ, ಲಾಕ್ ಮಾಡ್ಬೋದು. ಯಾವುದೇ ಥರ ಕಟ್ಟೋ ಅವಶ್ಯಕತೆ ಇರೋಲ್ಲ. ಇದ್ರ ಕಾಸ್ಟ್ 60 ರೂಪಾಯಿ 70 ರೂಪಾಯಿ ಇರ್ಬೋದು ಅಷ್ಟೇ. ಒಂದೇ ನಿಮಿಷದ ಕೆಲಸ ಇಷ್ಟೇ. ಯಾವುದೇ ಥರ ಏನು ಕೆಳಗಡೆ ಬಿಡೋಲ್ಲ. ಸ್ವಿಗ್ಗಿಯಲ್ಲಿ ಅಮೌಂಟ್ ತುಂಬ ಕಡಿಮೆ ಕೊಡ್ತಾಯಿದ್ದಾನೆ. ಬರೀ 10 ರೂಪಾಯಿ ಕೊಡ್ತಾಯಿದ್ದಾನೆ ಸರ್ಜು. ಆ ರಂಜಾನ್ ಹಬ್ಬ ಮುಗೀತು ಅವತ್ತಿಂದ ಬರೀ 10 ರೂಪಾಯಿ ಕೊಡ್ತಾಯಿದ್ದಾನೆ. ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಸ್ವಿಗ್ಗಿಯಲ್ಲಿ ವೀಕೆಂಡ್ ಮಾತ್ರ ಮಾಡ್ತೀನಿ. 840 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನಲ್ಲ, ಶುಕ್ರವಾರ ಶನಿವಾರ ಭಾನುವಾರ, ಅವತ್ತು ಮಾತ್ರ ಮಾಡ್ತೀನಿ. ಮತ್ತು 250 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟಿದ್ದಾರೆ ಕಸ್ಟಮರ್. ಇವತ್ತು ಒಬ್ಬರು ಕಸ್ಟಮರು 100 ರೂಪಾಯಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಫಸ್ಟ್ನೇ ಆರ್ಡ್ರು. ಇನ್ನೊಂದು ಮಧ್ಯಾಹ್ನ ಯಾವುದೋ ಮೆಡಿಷನ್ 50 ರೂಪಾಯಿ ಆರ್ಡ್ರ್ ಅಷ್ಟೇ. ಅಲ್ಲೇ ಲೋಕಲ್ಲೇ ಪಿಕಪ್ಪಲ್ಲೇ ಡ್ರಾಪ್ ಇತ್ತು ಮೆಡಿಷನ್ದು. 50 ರೂಪಾಯಿ ಇತ್ತು ಕ್ಯಾಶ್ ಆನ್ ಡೆಲಿವರಿ. ಅದಕ್ಕೆ ಕಸ್ಟಮರು 200 ರೂಪಾಯಿ ಕೊಟ್ಟಿದ್ದಾರೆ. ಸರ್ 50 ರೂಪೀಸ್ ಸರ್ ಅಂದರೆ ಓನ್ಲಿ 52 ರೂಪಾಯಿ ಅಂದರೆ 200 ರೂಪಾಯಿ ಕೊಟ್ಟಿದ್ದಾರೆ. ಕೇಳಿದರೆ ಇಟ್ಕೊಳ್ಳಿ ನೀವೇ ಅಂತೇಳಿದರು. ಯಾಕೆಂದರೆ ಬಿಸಿಲು ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಕಸ್ಟಮರ್ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ. ನೋಡಿ, 506 ರೂಪಾಯಿ ಕೊಡ್ತಾಯಿದ್ದಾನೆ. ಯಾವುದೋ ಈ ಟೈಮಲ್ಲಿ ಯಾರು ಹೋಗ್ತಾರ? 506 ರೂಪಾಯಿ ಆರ್ಡ್ರು. ಸಾಯಂಕಾಲ ಟೈಮ್ ಆಗಿದ್ರೆ ಹೋಗ್ತಿದ್ದೆ. ಈಗ ಆಲ್ರೆಡಿ 8:30-9 ಗಂಟೆ ಆಯ್ತು ಹತ್ತತ್ರ. ನೋಡಿ, ಎಷ್ಟು ಲಾಂಗ್ ಬರ್ತಾಯಿದ್ದಾವೆ ಆರ್ಡ್ರುಗಳು. ನಾನು ಡ್ಯೂಟಿ ಆಫ್ ಮಾಡಿ ಹೋಗೋ ಮೂಮೆಂಟಲ್ಲಿ. ನೇಮ್ ಸರ್? ನಂದು ಗುಪ್ತಾನ. ಲೊಕೇಶನ್ ಅಲ್ಲಿ ಕೊಟ್ಟಿದ್ದೀರ? ಪೇಮೆಂಟ್ ಆಲ್ರೆಡಿ ಕಂಪ್ಲೀಟು. ಹಾಂ, ನೋಡ್ತಾ ಇರ್ಬೋದು. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ
ಇದರಲ್ಲಿ ತೋರಿಸಲ್ಲ. ಗೋ ಆನ್ಲೈನ್ ಹೋಗಿ 1576 ರೂಪಾಯಿ ಆಗಿದೆ. ನೆಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಹೋಯ್ತು ಆರ್ಡ್ರು ನೋಡಿ. 1576 ರೂಪಾಯಿ ಆಗಿದೆ. ಕ್ಯಾಲ್ಕುಲೇಟ್ರಲ್ಲಿ ಹಾಕ್ತೀನಿ ನೋಡಿ. 1576 ಪ್ಲಸ್ ಮತ್ತೆ ರ್ಯಾಪಿಡೋದಲ್ಲಿ ನೋಡಿ ರ್ಯಾಪಿಡೋದಲ್ಲಿ 566 ರೂಪಾಯಿ ಆಗಿದೆ ನೋಡಿ. 12ವರೆಗೆ ಬಂದರೆ ಆರ್ಡ್ರು ಲಾಸ್ಟಿಗೆ ಎಷ್ಟು ಗಂಟೆಗೆ ಬಂದಿದೆ? 5 ಗಂಟೆ 3 ನಿಮಿಷಕ್ಕೆ ಬಂದಿದೆ ನೋಡಿ. ಲಾಸ್ಟು 5 ಗಂಟೆ 3 ನಿಮಿಷಕ್ಕೆ ಬಂದಿದೆ. 2.5 ತಾಸು ಆರ್ಡ್ರೇ ಕೊಡಲಿಲ್ಲ. ಅಲ್ಲೇ ಒಂದು 2.5 ತಾಸು ವೇಸ್ಟ್ ಆಗೋಯ್ತು ಟೈಮು ನೋಡಿ. ರ್ಯಾಪಿಡೋದಲ್ಲಿ 566 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪ್ಲಸ್ಸು ಮತ್ತು ನೋಡಿ ಊಬರಲ್ಲಿ ಇವತ್ತು 79 ರೂಪಾಯಿ ಆಗಿದೆ. 80 ರೂಪಾಯಿ ಹಾಕ್ಕೊಳ್ಳಿ. ಒಂದೇ ರೇಟ್ ಮಾಡಿದ್ದು ಬೆಳಿಗ್ಗೆ ಫಸ್ಟ್ ರೇಟ್ 80 ರೂಪಾಯಿ. ಪ್ಲಸ್ಸು ಮತ್ತು ಡೆಲಿವರಿ ಲೋಕಲ್ ಆ್ಯಪ್ ಅಂತಿದೆ, ನಿಮಗೆ ಅದು ನೋಡ್ತಾ ಇರ್ಬೋದು. ಇದು ಜಾಸ್ತಿ ಪೋಟ್ರ್ ಥರನೇ, ಪೋಟರ್ಕಿಂತ ಅಮೌಂಟ್ ಜಾಸ್ತಿ ಕೊಡ್ತಾನೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ. 145 ರೂಪಾಯಿ ಕೊಟ್ಟಿದ್ದಾನೆ. 145 ನೋಡಿ. ಪರವಾಗಿಲ್ಲ, ಇವತ್ತು ಒಳ್ಳೆ ಅರ್ನಿಂಗ್ಸ್ ಆಗಿದೆ. 2367 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿರೋದು. ಅದರಲ್ಲಿ ಮತ್ತೆ ಪ್ಲಸ್ 250 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಪ್ಲಸ್ಸು 250 ಟಿಪ್ಸು ನೋಡಿ. ಪರವಾಗಿಲ್ಲ, 2617 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿದೆ ಇವತ್ತು. ಪರವಾಗಿಲ್ಲ, ಒಳ್ಳೆ ಅಮೌಂಟ್ ಆಯಿತು. ಲಾಗಿನ್ ಅವರು ಬೆಳಗ್ಗೆ 8 ಗಂಟೆಗೆ ಆನ್ ಮಾಡಿದ್ದೆ, ಇವಾಗ 8:30 ಅಂದರೆ 12.5 ತಾಸು ಲಾಗಿನ್ ಆಯಿತು. ಸೇಮ್ ಸ್ವಿಗ್ಗಿ ಥರನೇ ಲಾಗಿನ್ ಅವರು, ಏನು ಚೇಂಜಸ್ ಏನಿಲ್ಲ. 2617 ಟೋಟಲ್ ಅರ್ನಿಂಗ್ಸು, ಮೈನಸ್ 350 ರೂಪಾಯಿ ಪೆಟ್ರೋಲು ಮತ್ತು 200 ರೂಪಾಯಿ ಖರ್ಚಾಯಿತು ಇವತ್ತು ನೋಡಿ. ಎಲ್ಲ ಖರ್ಚು ತೆಗೆದು 2067 ರೂಪಾಯಿ ಸೇವ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರೈಟ್ ಸೈಡಲ್ಲಿ ಮಾರ್ಕ್ ಕಾಣ್ತಾ ಇದೆಯಲ್ಲ, ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ರೂಟ್ ಬೇಕು ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಏರಿಯಾ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೋಸ್ಟ್ಲಿ ಮೆಜೆಸ್ಟಿಕ್ ಅಂತ ಹಾಕಿ, ಆಟೋಮೆಟಿಕ್ ಬಂದುಬಿಡುತ್ತೆ ನೋಡಿ. ಮೆಜೆಸ್ಟಿಕ್ ಅಂತ ಸೆಟ್ ಅಡ್ರೆಸ್ ಅಂತ ಬರುತ್ತೆ ನೋಡಿ. ಗೋ ಆನ್ ಡ್ಯೂಟಿ ಅಂತ ಬರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಕಲರ್ ಬರುತ್ತೆ, ಓಕೆ ಅಂತ ಕೊಡಿ. ಇದೆಲ್ಲ ಕ್ಯಾನ್ಸಲ್ ಮಾಡಿ. ಇಲ್ಲಿ ಪಿಂಕ್ ಕಲರ್ ಬರುತ್ತೆ ನೋಡಿ. ಈಗ ಒಂದು ಫೋಟೋ ಆರ್ಡ್ರ್ ಪಿಕಪ್ ಮಾಡಿದ ಮೇಲೆ ನೀವು ಯಾವ ಸೈಡ್ ಹೋಗ್ತಾ ಇದ್ದೀರಾ ಆ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಡೆ ಆರ್ಡ್ರನ್ನ ಸರ್ಚ್ ಮಾಡ್ತಾ ಇದ್ದಾನೆ. ಲೋಕಲಿರೋ ಕೂಡ ಆರ್ಡ್ರ್ ಬರ್ತವೆ, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಪಿಂಕ್ ಕಲರ್ ಬಂದರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಹಾಕಿರ್ತೀರಲ್ಲ ಲೊಕೇಶನ್ ಆ ಸೈಡೇ ಇರುತ್ತೆ. ಇದು ಮತ್ತು ಊಬರಲ್ಲೇ ಮಾಡಿದ್ದು ಮತ್ತು ಡೆಲಿವರಿ ಲೋಕಲ್ ಆ್ಯಪಲ್ಲಿ ಮಾಡಿದ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದರಲ್ಲೇ ಮಾರಕ್ಕೆ ಹೋಗ್ಬೇಡಿ, ತುಂಬ ಕಷ್ಟ, ಅರ್ನಿಂಗ್ಸ್ ಆಗೋಲ್ಲ. ಫಸ್ಟ್ನೇ ಡ್ಯೂಟಿ 545, ಎರಡನೇ ಡ್ಯೂಟಿ 202, ಮೂರನೇ ಡ್ಯೂಟಿ 191, ನಾಲ್ಕನೇ ಡ್ಯೂಟಿ 518, ಐದನೇ ಡ್ಯೂಟಿ 120. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.